ನಮಸ್ಕಾರ, ವೆಲ್ಕಮ್ ಟು ಭೂಮಿಸ್ ಪ್ಯಾಷನ್. ಸೊ ನಾವಿವತ್ತು ಹೊರಟಿದ್ದೀವಿ ಮೇಲ್ಕೋಟೆಗೆ. ಬೆಂಗಳೂರಿಂದ ಸುಮಾರು 134 ಕಿಲೋಮೀಟರ್ ದೂರದಲ್ಲಿದೆ ಮೇಲ್ಕೋಟೆ. ಹಾಗೆ ಇದಕ್ಕೆ ಹೋಗೋಕ್ಕೆ ನಿಮಗೆ ಸುಮಾರು ಬಸ್ಸಸ್ ಇದೆ, KSRTC ಬಸ್ಸಸ್ ಕೂಡ ಇದೆ. ಹಾಗೆ ನೀವು ಟ್ರೈನಲ್ಲಿ ಹೋಗೋದಾದರೆ ಪಾಂಡವಪುರ ಇಳ್ಕೊಂಡು ಅಲ್ಲಿಂದ ಆಟೋ ಅಥವಾ ಬಸ್ಸಿಂದ ನೀವು ಮೇಲ್ಕೋಟೆಗೆ ರೀಚ್ ಆಗ್ಬೋದು. ಈಗ ಸುಮಾರು 9 ಗಂಟೆ ಆಗಿದೆ. ನಾವು ಈಗ ಮೈಸೂರು ಎಕ್ಸ್ಪ್ರೆಸ್ ಹೈವೇ ತಗೋತಾ ಇದ್ದೀವಿ. ಸೊ ಇಲ್ಲಿಂದ ಈಸಿ ಆಗುತ್ತೆ ಜರ್ನಿ ಆ್ಯಕ್ಚುಲಿ. ಮೇಲ್ಕೋಟೆಯಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ಲೇಸಸ್ ಇದೆ. ಅದು ಚಲುವನಾರಾಯಣ ದೇವಸ್ಥಾನ, ಹಾಗೆ ಯೋಗ ನರಸಿಂಹ ದೇವಸ್ಥಾನ, ರಾಜಗೋಪುರ, ಹಾಗೆ ಅಲ್ಲಿ ಧನುಷ್ಕೋಟಿ ಅಂತ ರಾಮ ಬಿಲ್ ಹೊಡೆದು ನೀರನ್ನು ಇದು ಮಾಡಿರೋ ಅಂಥ ಒಂದು ಸುಪ್ರಸಿದ್ಧವಾದ ಪ್ಲೇಸ್ ಇದೆ. ಹಾಗೆಯೇ ಅಲ್ಲಿ ಅಕ್ಕ ತಂಗಿರ ಕೊಳ ಇದೆ. ಈ ಮೇಜರ್ ಅಟ್ರಾಕ್ಷನ್ಸ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈಗ ಮೇಲ್ಕೋಟೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ರೋಡ್ ಕಾಣುತ್ತೆ. ಈಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಇಲ್ಲಿ ಒಳಗಡೆ ಫೋಟೋಗ್ರಫಿ ಅಲೌ ಇಲ್ಲ ಗರ್ಭಗುಡಿನಲ್ಲಿ. ಹಾಗೆ ಸುತ್ತ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ. ಒಂದು ಹಳೆ ಕಾಲದ ಬಾವಿ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಒಳಗಡೆ ತುಂಬ ಈ ದೇವಸ್ಥಾನದಲ್ಲಿ ಕೆತ್ತನೆ ಇದೆ. ಯಾಕೆಂದರೆ ಇದು ಹೊಯ್ಸಳ ಕಾಲದ ದೇವಸ್ಥಾನ. ಸುಮಾರು 2000 ವರ್ಷದ ಹಳೆಯ ದೇವಸ್ಥಾನ ಇದು. ಒಳಗಡೆ ಚಲುವನಾರಾಯಣ ದೇವರು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಯೋಗ ನರಸಿಂಹ, ಇದೊಂದು ದೇವಸ್ಥಾನ ಇದೆ. ಇದನ್ನು ನೆಕ್ಸ್ಟ್ ತೋರಿಸ್ತೀನಿ. ಈ ಕಂಬಗಳಲ್ಲಿ ನೀವು ಕೆತ್ತನೆನ ನೋಡ್ಬೋದು. ಎಷ್ಟು ಡೀಟೇಲ್ಡ್ ಆಗಿ ಈ ಕೆತ್ತನೆಗಳನ್ನ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಈಗ ನಾವು ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ. ಅಲ್ಲೂ ಕೂಡ ಈ ಗರಡ್ಗಂಬದಲ್ಲಿ ಈ ಥರ ಯೋಗ ನರಸಿಂಹ ದೇವರದು ಒಂದು ಕೆತ್ತನೆ ಇತ್ತು. ಹಾಗೆ ಇಲ್ಲಿ ಭರತನಾಟ್ಯ ಡ್ಯಾನ್ಸ್ ಕೂಡ ಪರ್ಫಾರ್ಮ್ ಮಾಡ್ತಾಯಿದ್ರು. ಈಗ ನಾವು ಹೋಗ್ತಿದ್ವಿ ಬೆಟ್ಟದ ಮೇಲೆ ಇರುವಂತಹ ಯೋಗ ನರಸಿಂಹ ದೇವಸ್ಥಾನಕ್ಕೆ. ಇಲ್ಲಿ ಬೆಟ್ಟ ಹತ್ತುವಾಗ ಸುಮಾರು 350 ಸ್ಟೆಪ್ಸ್ ಇದೆ, ಅದಕ್ಕಿಂತ ಜಾಸ್ತಿನೇ ಇದೆ. ಸೊ ನೀವೇನು ಮಾಡಬೇಕು ಅಂತಂದರೆ ಕೆಳಗಿಂದ ಒಂದು 100 ಸ್ಟೆಪ್ ಆದರೂ ನಿಮಗೆ ಕಡಿಮೆ ಆಗಬೇಕಂದ್ರೆ ಕೆಳಗಿಂದನೇ ಆಟೋ ತೊಗೊಂಡು ಬನ್ನಿ, ಅಥವಾ ದೇವಸ್ಥಾನದ ಹಿಂದೆಯಿಂದ ನಿಮಗೆ ಒಂದು ದಾರಿ ಇದೆ, ಅಲ್ಲಿಂದ ನೀವು ಫುಲ್ಲು ಈ ಥರ ಮೆಟ್ಲು ಹತ್ಕೊಂಡು ಬರಬೇಕಾಗುತ್ತೆ. ಫುಲ್ಲು ದೇವಸ್ಥಾನದ ತನಕ ನೀವು ಕಾರ್ ಅಥವಾ ಇದರಿಂದ ಬರೋಕ್ಕಾಗಲ್ಲ, ಮೆಟ್ಲು ಹತ್ತಲೇಬೇಕು. ಸೊ ವಯಸ್ಸಾದವರು ನೋಡಿ ಹತ್ಕೊಳ್ಳಿ. ನಮ್ಮ ತಾಯಿಗಂತೂ ತುಂಬಾ ಕಷ್ಟ ಆಯಿತು ಮೇಲೆ ಹತ್ತುವಾಗ. ತುಂಬ ಅವ್ರಿಗೆ ನೋಡಿ ತುಂಬ ಸುಸ್ತುಪಟ್ಟರು, ಬಟ್ ಹಾಗೆ ಕಂಪ್ಲೀಟ್ ಮಾಡಿದ್ರು. ಒಳಗಡೆ ಯೋಗ ನರಸಿಂಹ ದೇವ್ರದ್ದು ದರ್ಶನ ಎಲ್ಲ ಆದಮೇಲೆ ಹೊರಗೆ ಬಂದಮೇಲೆ ನಿಮ್ಗೆ ಈ ಥರ ಒಂದು ವ್ಯೂ ಕಾಣುತ್ತೆ. ಅಲ್ಲಿ ವ್ಯೂ ಪಾಯಿಂಟ್ ಸಮೇತ ಮಾಡಿದ್ದಾರೆ. ಬೆಟ್ಟದಿಂದ ಕೆಳಗೆ ಇಳಿಯುವಾಗ
ಅಲ್ಲಿ ರಿಫ್ರೆಶ್ಮೆಂಟ್ಸ್ ಕೂಡ ಸಿಗುತ್ತೆ. ಕೆಳಗಡೆ ನಾವಿಲ್ಲಿ ಬಂದಿದ್ದೀವಿ ಪೇಟೆ ಆಂಜನೇಯ ದೇವಸ್ಥಾನಕ್ಕೆ. ಸೊ ಇಲ್ಲಿ ದರ್ಶನ ಪಡೆದಾದ್ಮೇಲೆ ನಾವು ಬಂದಿದ್ದು ಇಲ್ಲಿ ಪುಷ್ಕರಣಿಗೆ. ನೀವು ನೋಡ್ಬೋದು ತುಂಬಾ ದೊಡ್ಡದಾದಂತಹ ಪುಷ್ಕರಣಿ ಇದು. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಾವು ನೆಕ್ಸ್ಟ್ ಪ್ಲೇಸ್ ಧನುಷ್ಕೋಟಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಮಹತ್ವ ಏನಂತಂದರೆ ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಿಲ್ಲಿನಿಂದ ನೀರನ್ನ ಉತ್ಪತ್ತಿ ಮಾಡಿ ಅಲ್ಲಿ ಒಂದು ಸುಂದರವಾದಂಥ ಒಂದು ಸಣ್ಣ ಕೊಳ ಥರ ಮಾಡಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಈಗ ಹೋಗ್ತಾ ಇದ್ದೀವಿ. ಕೆಳಗಡೆ ಪಾರ್ಕಿಂಗಿಂದ ನೀವು ಮೇಲೆ ಹತ್ಕೊಂಡು ಬರಬೇಕಾಗುತ್ತೆ. ಸುಮಾರು ಒಂದು 20 ನಿಮಿಷ ನೀವು ನಡಿಬೇಕಾಗುತ್ತೆ ಈ ಪ್ಲೇಸ್ಗೆ ಹೋಗ್ಬೇಕಂತಂದರೆ. ಇದೇ ಆ ಪವಿತ್ರವಾದಂಥ ನೀರು. ಇದರ ವಿಶೇಷತೆ ಏನಂದರೆ 365 ದಿನವೂ ಇಲ್ಲಿ ನೀರು ಬತ್ತಲ್ಲ, ಹಾಗೆ ಇರುತ್ತೆ. ಸೊ ಇಲ್ಲಿ ಈ ಪವಿತ್ರವಾದ ನೀರನ್ನ ತಲೆ ಪ್ರೋಕ್ಷಿಸ್ಕೊಂಡು ಇಲ್ಲಿ ರಾಮನ ಪಾದ ಅದೆಲ್ಲ ಇದೆ. ಹಾಗೆ ಇಲ್ಲಿ ಬಂಡೆ ಹತ್ರ ತುಂಬ ನಡೆದು ಸುಸ್ತಾದಾಗ ಅಲ್ಲಿ ಕುತ್ಕೊಂಡ್ರೆ ತುಂಬಾ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಇಲ್ಲಿ. ನೆಕ್ಸ್ಟು ನಾವು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಈ ಥರ ಒಂದು ಪುಷ್ಕರಣಿ ಸಿಕ್ತು. ಸೊ ಈ ಪುಷ್ಕರಣಿಲೂ ಯಾರೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಇಲ್ಲಿ ಸುಮಾರು ಫೋಟೋಸ್ ಎಲ್ಲ ತಗೊಂಡು ಆದಮೇಲೆ ಈಗ ನಾವು ಬಂದಿದ್ದೀವಿ ಈ ರಾಯಗೋಪುರಕ್ಕೆ. ಇದನ್ನು ಜಕಣಾಚಾರ್ಯರು ಒಂದು ರಾತ್ರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಇದು ತುಂಬಾ ಅಪೂರ್ಣವಾದಂಥ ಒಂದು ಕಲಾಕೃತಿ. ಹಾಗೆ ಇಲ್ಲಿನ ಕೆತ್ತನೆಗಳು ತುಂಬಾ ವಿಶೇಷವಾಗಿದೆ. ರಾಯಗೋಪುರ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿನ ವೈಬ್ಸ್ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಅಕ್ಕ ತಂಗಿ ಕೊಳಕ್ಕೆ. ಸೊ ನೀವು ನೋಡ್ಬೋದು ಪಕ್ಕದಲ್ಲೇ ಅಕ್ಕ ತಂಗಿ ಕೊಳ ಇದೆ. ಇದು ತಂಗಿಯ ಕೊಳ. ಈ ಕೊಳದಲ್ಲಿ ಸುಮಾರು ಮೀನನ್ನು ನೋಡಿದ್ವಿ. ಹಾಗೆಯೇ ಈ ಕೊಳದಲ್ಲೇ ಎಲ್ಲ ದೇವರಿಗೆ ಆಗುವಂಥ ಅಭಿಷೇಕದ ನೀರು ಎಲ್ಲ ತಗೊಂಡು ಹೋಗೋದು. ಇದಕ್ಕೂ ಒಂದು ಸುಂದರವಾದ ಕಥೆ ಇದೆ. ಇಲ್ಲಿ ಸುಮಾರು ಮೀನುಗಳನ್ನ ನೋಡಿದ್ವಿ ನಾವು. ಇಲ್ಲಿ ಎಷ್ಟು ಚೆನ್ನಾಗಿ ಆಮೇನ್ ಕೂಡ ನೋಡಿದ್ವಿ. 1 ಸೆಕೆಂಡಲ್ಲೇ ಒಳಗೊಟ್ಟೋಗ್ಬಿಡ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ. ನೀವು ಮೇಲ್ಕೋಟೆಗೆ 1 ಡೇ ಟ್ರಿಪ್ಗೆ ಬನ್ನಿ. ಹಾಗೆ ಈ ಎಲ್ಲ ಪ್ಲೇಸಸ್ನ ನೋಡಿ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್.